ನಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ಡ್ ಹಾಗೆ ಸ್ಟಾರ್ಡಮ್ ಇರುವಂತಹ ಟೀಮ್ ಅಂದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಹೇಗಿದ್ರು ಕೂಡ RCB ತಮ್ಮ ಚೊಚ್ಚಲ ಕಪ್ಪನ್ನ ಗೆಲ್ಲೋಕೆ 18 ವರ್ಷಗಳೇ ಬೇಕಾಯಿತು. 2008ರಿಂದ ಶುರುವಾದ IPL ಅನ್ನುವಂಥ ಶ್ರೀಮಂತ ಲೀಗ್ನಲ್ಲಿ 2025ರ ಆವೃತ್ತಿಯಲ್ಲಿ ಬೆಂಗಳೂರು ತಂಡ ಮೊದಲ ಬಾರಿಗೆ ಟ್ರೋಫಿಗೆ ಮುತ್ತಿಟ್ಟಿದ್ರು. ವರ್ಲ್ಡ್ ಕ್ಲಾಸ್ ಪ್ಲೇಯರ್ಗಳೇ ಇದ್ರೂ ಕೂಡ ಟ್ರೋಫಿ ವಂಚಿತರಾಗೋಕೆ ಮುಖ್ಯ ಕಾರಣವೇ ಬೌಲಿಂಗ್ ಸ್ಕ್ವಾಡ್ ವೀಕ್ ಇದ್ದದ್ದು. ಆದರೆ ಕಳೆದ ಆವೃತ್ತಿಯಿಂದ ಬೌಲಿಂಗ್ ಯೂನಿಟ್ ದಿ ಬೆಸ್ಟ್ ಎನ್ನುವಂತಿದೆ. ಈ ವರ್ಷ ಇನ್ನೂ ಕೂಡ ಸ್ಟ್ರಾಂಗ್ ಆಗಿದೆ. RCBಯ ಬೌಲಿಂಗ್ ಸ್ಕ್ವಾಡ್ ಅಂಡ್ ಸ್ಟ್ರೆಂತ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಹಾಲಿ ಚಾಂಪಿಯನ್ಸ್ ಆಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2026ರಲ್ಲೂ ಕೂಡ ಟ್ರೋಫಿ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ. ಯಾಕಂದ್ರೆ ಬ್ಯಾಟಿಂಗ್, ಬೌಲಿಂಗ್, ಮಿಡಲ್ ಆರ್ಡರ್, ಫಿನಿಷರ್ಸ್ ಅಂತ ಇಡೀ ತಂಡ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ಗಳನ್ನೇ ಹೊಂದಿದೆ. ಎಕ್ಸ್ಪೀರಿಯನ್ಸ್ ಅಂಡ್ ಇಂಟರ್ನ್ಯಾಷನಲ್ ಸ್ಟಾರ್ಸ್ ಕೂಡ ಇರೋದು ಬೆಂಗಳೂರು ತಂಡಕ್ಕೆ ದೊಡ್ಡ ಅಡ್ವಾಂಟೇಜ್ ಆಗಿದೆ. ಅದರಲ್ಲೂ ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿದೆ. ಸೊ ನೆಕ್ಸ್ಟ್ ಸೀಸನ್ ಅಲ್ಲಿ ಬೆಂಗಳೂರು ತಂಡಕ್ಕೆ ಬೌಲಿಂಗ್ ಪವರ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಂಬರ್ 1 ಬೌಲಿಂಗ್ ಬ್ರಹ್ಮಾಸ್ತ್ರ ಜೋಶ್ ಹೇಜಲ್ವುಡ್. RCBಯಲ್ಲಿರುವಂತಹ ಮೋಸ್ಟ್ ಡೇಂಜರಸ್ ಬೌಲರ್ ಅಂದ್ರೆ ಅದು ಆಸ್ಟ್ರೇಲಿಯಾ ಮೂಲದ ಜೋಶ್ ಹೇಜಲ್ವುಡ್. ಇವರ ಎಕ್ಸ್ಪೀರಿಯನ್ಸ್, ವಿಕೆಟ್ ಟೇಕಿಂಗ್ ಎಬಿಲಿಟಿ ಅಂಡ್ ವರ್ಲ್ಡ್ ಕ್ಲಾಸ್ ಬೌಲರ್ ಆಗಿರುವಂತಹ ಹೇಜಲ್ವುಡ್ ಲಾಸ್ಟ್ ಸೀಸನ್ ಅಲ್ಲೇ ಬೆಂಗಳೂರು ತಂಡಕ್ಕೆ ಹೇಜಲ್ ಗಾರ್ಡ್ ಆಗಿದ್ರು. ಈಗ ಮುಂದಿನ ವರ್ಷ ಕೂಡ ಎದುರಾಳಿ ಬ್ಯಾಟರ್ಗಳನ್ನ ಚೆಂಡಾಡುವಂತ ಮೇನ್ ವೆಪನ್ ಆಗ್ತಾರೆ. ಕಳೆದ ವರ್ಷ RCBಗೆ ಬೌಲಿಂಗ್ನ ಪ್ರಮುಖ ಅಸ್ತ್ರವಾಗಿದ್ರು. ಕೆಲ ಪಂದ್ಯಗಳನ್ನ ಮಿಸ್ ಮಾಡ್ಕೊಂಡ್ರು ಕೂಡ 22 ವಿಕೆಟ್ಗಳನ್ನ ತೆಗೆದು ಟ್ರೋಫಿ ಗೆಲುವಿನ ರೂವಾರಿಯಾಗಿದ್ರು. ಇವರ ಅಕ್ಯುರಸಿ, ಲೈನ್ ಅಂಡ್ ಲೆಂತ್, ಬೌನ್ಸ್ ಜನರೇಟ್ ಮಾಡುವಂತ ಎಬಿಲಿಟಿ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಸ್ಲೋವರ್ಸ್ ಬಾಲ್ಸ್ ಹಾಗೆ ಯಾರ್ಕರ್ಗಳಿಂದ ಬಿಗ್ ಬ್ರೇಕ್ ಥ್ರೂಗಳನ್ನ ತಂದು ಕೊಡ್ತಾರೆ. ಸೊ ಪ್ರೆಷರ್ ಟೈಮಲ್ಲಿ ಹೇಜಲ್ವುಡ್ ನಿಜಕ್ಕೂ ಕೂಡ RCBಗೆ ಗಾರ್ಡ್ ಆಗ್ತಾರೆ. ನಂಬರ್ 2 ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಎಕ್ಸ್ಪೀರಿಯನ್ಸ್. RCBಯಲ್ಲಿರುವಂತಹ ಮತ್ತೊಂದು ಬೌಲಿಂಗ್ ವೆಪನ್ ಅಂದ್ರೆ ಅದು ಭುವನೇಶ್ವರ್ ಕುಮಾರ್. ಅವರ ಸ್ವಿಂಗ್ ಬೌಲಿಂಗ್, ಅದರಲ್ಲೂ ಕೂಡ ನ್ಯೂ ಬಾಲ್ ಮತ್ತು ಡೆತ್ ಓವರ್ಗಳಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವಿಕೆಟ್ಗಳನ್ನ ಬೇಟೆಯಾಡ್ತಾರೆ ಹಾಗೆ ರನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಎರಡೂ ಸೈಡಲ್ಲೂ ಕೂಡ ಚೆಂಡನ್ನ ಸ್ವಿಂಗ್ ಮಾಡುವಂತ ಸಾಮರ್ಥ್ಯ ಇವರಲ್ಲಿದೆ. ಟೆಸ್ಟ್, ODI ಹಾಗೆ T20 ಮೂರೂ ಮಾದರಿಗಳಲ್ಲಿ ಭಾರತದ ಪರ ಹಲವು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ IPLನಲ್ಲಿ ಪರ್ಪಲ್ ಕ್ಯಾಪ್ ಗೆದ್ದಂತ ಮೊದಲ ಬೌಲರ್ ಕೂಡ ಇವರೇ ಆಗಿದ್ರು. ನಂಬರ್ 3 ಯಶ್ ದಯಾಳ್ಗಿದೆ ವಿಕೆಟ್ ಟೇಕಿಂಗ್ ಎಬಿಲಿಟಿ. ಇನ್ನು RCBಯ ಮತ್ತೊಬ್ಬ ಪೇಸ್ ಬೌಲರ್ ಯಶ್ ದಯಾಳ್ ಕೂಡ ತಂಡದ ಬೆಸ್ಟ್ ಪ್ಲೇಯರ್ ಆಗ್ತಾರೆ. ಲೆಫ್ಟ್ ಆರ್ಮ್ ಪೇಸರ್ ಆಗಿರುವಂತಹ ದಯಾಳ್ರಲ್ಲಿ ಬ್ಯಾಕ್ ಸ್ವಿಂಗ್ ಮಾಡೋದ್ರ ಜೊತೆಗೆ ಪವರ್ ಪ್ಲೇ ಮತ್ತು ಡೆತ್ ಓವರ್ಗಳಲ್ಲಿ ಮ್ಯಾಚ್ ಟರ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೀಡುವಂತ ಸಾಮರ್ಥ್ಯ ಇದೆ. ನಂಬರ್ 4 ಮಿನಿ ಆಕ್ಷನ್ ಹೀರೋ ಜೇಕಬ್ ಡಫಿ ಬೆಸ್ಟ್ ಪ್ಲೇಯರ್. ಇನ್ನು ನ್ಯೂಜಿಲೆಂಡ್ ಪರ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇರುವಂತಹ 31 ವರ್ಷದ ಬಲಗೈ ವೇಗಿ ಜೇಕಬ್ ಡಫಿ ಸದ್ಯ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ನಂಬರ್ 2 ಬೌಲರ್ ಆಗಿದ್ದಾರೆ. IPLನಲ್ಲಿ ಇದೇ ಮೊದಲ ಬಾರಿಗೆ ಕಾಣಿಸಿಕೊಳ್ತಾ ಇದ್ದು ಪವರ್ ಪ್ಲೇನಲ್ಲಿ ಸ್ವಿಂಗ್ ಬೌಲಿಂಗ್ ಮೂಲಕ ವಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಅಂಡ್ ಡೆತ್ ಬೌಲಿಂಗ್ ನಲ್ಲಿ ಕೂಡ ರನ್ಗಳಿಗೆ ಕಡಿವಾಣ ಹಾಕುವಂತ ಸಾಮರ್ಥ್ಯ ಇದೆ. ಹೀಗಾಗಿ ಡಫಿ ಸೆಲೆಕ್ಷನ್ ಅಂತೂ ಸೂಪರ್ ಆಗಿದೆ. ನಂಬರ್ 5 ಸ್ಪಿನ್ ನಲ್ಲಿ ಕೃನಾಲ್ ಮತ್ತು ಸುಯಾಶ್ ಸ್ಟ್ರೆಂತ್. ಪೇಸ್ ವಿಭಾಗ ಅಷ್ಟೇ ಅಲ್ಲದೆ ಸ್ಪಿನ್ ನಲ್ಲೂ ಕೂಡ ಒಳ್ಳೆ ಆಟಗಾರರಿದ್ದಾರೆ. ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಮೊದಲ ಆಯ್ಕೆ ಆಗ್ತಾರೆ. ಮಿಡಲ್ ಓವರ್ಗಳಲ್ಲಿ ಸಮತೋಲನವನ್ನ ಕಾಪಾಡ್ತಾರೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. ಇನ್ನು ಲೆಗ್ ಸ್ಪಿನ್ನರ್ ಸುಯಾಶ್ ಶರ್ಮಾ ಸ್ಪಿನ್ ಸ್ನೇಹಿ ಪಿಚ್ಗಳಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ. ಇವರಿಷ್ಟೇ ಅಲ್ಲದೆ ನುವಾನ್ ತುಷಾರ ಕೂಡ ತಂಡದಲ್ಲಿದ್ದಾರೆ. ಹಾಗೆ ಆಲ್ರೌಂಡರ್ಗಳಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಹಾಗೆ ವೆಂಕಟೇಶ್ ಅಯ್ಯರ್ ಅವರಂತ ಆಟಗಾರರನ್ನು ಕೂಡ ಇಲ್ಲಿ ಬ್ಯಾಕಪ್ ಬೌಲರ್ಗಳಾಗಿ ಬಳಸಿಕೊಳ್ಳಬಹುದು. ಒಟ್ನಲ್ಲಿ RCB ತನ್ನ ವೇಗದ ವಿಭಾಗದಲ್ಲಿ ಫೈರ್ ಪವರ್ ಹಾಗೆ ಅನುಭವವನ್ನ ಹೊಂದಿದ್ರು ಕೂಡ ಸ್ಪಿನ್ ವಿಭಾಗದಲ್ಲಿ ಎಲ್ಲೋ ಚೂರು ಕೊಂಚ ವೀಕ್ನೆಸ್ ಅನಿಸ್ತಿದೆ. ಒಬ್ಬ ಅನುಭವಿಯ ಅವಶ್ಯಕತೆ ಇದೆ ಎನ್ನುವಂತ ವಾದ ಕೂಡ ಇದೆ. ನಮಸ್ಕಾರ.